ಸುಮಾರು ಸರಿ ನನಗೆ ರಿಕ್ವೆಸ್ಟ್ ಬರ್ತಾ ಇದ್ದಿದ್ದು ನಾನು ಹೇರ್ ಸ್ಟೈಲ್ ಮಾಡ್ತಿದ್ನಲ್ಲ ಅದು ಹೆಂಗೆ ಮಾಡೋದು ಅಂತ. ಅದು ನಾವು ಸಾಗರ್ ಜಡೆ ಅಂತ ಹೇಳ್ತೀವಿ, ಸ್ಟೆಪ್ ಜಡೆ ಅಂತಲೂ ಹೇಳ್ತಾರೆ. ಅದು ನಾನು ಆಲ್ರೆಡಿ ಒಂದ್ಸರಿ ವಿಡಿಯೋದಲ್ಲಿ ತೋರಿಸಿದ್ದೆ, ಲಾಂಗ್ ವಿಡಿಯೋದಲ್ಲಿ. ಸೊ ನಾನು ಹಾಕೋತೀನಲ್ಲ ಉಲ್ಟಾ ಹೆಂಗೆ ಮಾಡೋದು ಅಂತ ಸೇರಿಸಿ ಎಣ್ದಿರ್ತೀವಲ್ಲ, ಎಣ್ದಾಗ ಸ್ವಲ್ಪ ಈ ಥರ ಜಾಸ್ತಿ ವೇವ್ ಆಗಿಬಿಡುತ್ತೆ. ಈ ಹೇರ್ ಸ್ಟೈಲ್ ತುಂಬಾ ಈಸಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂತಂದರೆ ನಾವು ನಾರ್ಮಲಾಗಿ ಎಣಿತೀವಲ್ಲ ಅದನ್ನು ಉಲ್ಟಾ ಎಣಿಬೇಕಾಗುತ್ತೆ ಇಲ್ಲಿ. ಸೊ ನಮ್ಮ ಐಬ್ರೋದು ಕಾರ್ನರಿಂದ ಒಂದು ಪಾರ್ಟಿಷನ್ ಈಕ್ವಲ್ ಆಗಿ ತೊಗೊಳ್ಳೋದು. ಸೊ ಅಂದರೆ ಒಂದು ಮೆಜರ್ಮೆಂಟ್ಗೆ ನಾನು ಎಲ್ಲನೂ ನನ್ನ ಬೆರಳಲ್ಲೇ ಮಾಡ್ಕೊಳ್ತೀನಿ. ಫಸ್ಟಿಗೆ 3 ಪಾರ್ಟಿಷನ್ ತೊಗೊಂಡು ನಾವು ಅದನ್ನೇನು ಮಾಡ್ತೀವಿ ಅಂದರೆ, ಈಗ ಮಧ್ಯದ ಪಾರ್ಟ್ನ ಮೇಲ್ಗಡೆ ಬಿಟ್ಕೊಂಡಲ್ಲ ಅದನ್ನು ಕೆಳಗಡೆ ಹಾಕ್ಕೊಂಡ್ರೆ ಸೀದಾ ಆಗುತ್ತೆ. ಈ ಥರ ಮೇಲೆ ಬಿಟ್ಬಿಟ್ಟು ಸೈಡಲ್ಲಿರೋದನ್ನ ಕ್ರಾಸಾಗಿ ತೊಗೋಬೇಕು. ಸೊ ಈ ಥರ ನಾನು ತುಂಬ ಫುಲ್ ಕಂಪ್ಲೀಟ್ ವಿಡಿಯೋ ಹಾಕಿರ್ತೀನಿ, ನೀವು ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಸೊ ಅರ್ಥ ಆಗಿದೆ. 3 ಪಾರ್ಟಿಷನಲ್ಲಿ ಮಧ್ಯದ ಪಾರ್ಟಿಷನ್ನ ಮೇಲೆ ಬಿಟ್ಕೊಂಡಿದ್ದೀನಿ, ಸೈಡ್ ಪಾರ್ಟಿಷನ್ಗೆ ಇದನ್ನು ಸೇರಿಸ್ಕೊಂಡು ಮೇಲ್ಗಡೆದನ್ನ ಕೆಳಗಡೆ ತೊಗೊಂಡಿದ್ದೀನಿ. ಅಂದರೆ ನೀವು ಉಲ್ಟಾ ಹೆಂಗೆ ಜಡೆ ಎಣಿತೀರಾ, ಉಲ್ಟಾ ಎಣಿತಾರೆ ಗೊತ್ತಿರ್ಬೋದು ನಿಮಗೆ, ಅಷ್ಟೇ ಉಲ್ಟಾ ಎಣಿಯೋದು ಗೊತ್ತಿದ್ರೆ ಒಂದು ಐಡಿಯಾ, ಇದು ಉಲ್ಟಾ ಎಣ್ಕೊಂಡು ಹೋದ್ರೆ ಹಂಗೆ ಬರುತ್ತೆ ಅಂತ. ಸೊ ಸೀದಾ ಎಣಿದ್ರೆ ಸ್ಟೆಪ್ ಜಡೆ ಆಗುತ್ತೆ, ಉಲ್ಟಾ ಎಣಿದ್ರೆ ಈ ಥರ ಡಿಸೈನ್ ಬರುತ್ತೆ. ಹಿಂದೆಯಿಂದ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೈಲಿ ಯಾವಾಗಲೂ ಒಂದೇ ಥರ ಹೇರ್ ಸ್ಟೈಲ್ ಮಾಡ್ತೀವಿ ಅನ್ನೋರಿಗೆ ಈಸಿಯಾಗಿ ಎಲ್ಲಾದರೂ ಆಚರಣೆಗೆ ಇಲ್ಲ ಅಂದ್ರೂ ಸರಿ ನಾನು ಈ ಥರ ಹೇರ್ ಸ್ಟೈಲ್ ಹಾಕೊಂಡ್ಬಿಡ್ತೀನಿ, ಸಾಗರ್ ಜಡೆ ಆಗಲಿ ಇದಾಗಲಿ. ಅಂದರೆ ಕೂದಲು ತುಂಬ ತಿನ್ನಾಗಿರೋದ್ರಿಂದ, ಇಲ್ಲ ತಿಕ್ಕಾಗಿದೆ ಅಂತ ಅಂದ್ರೂ ನೀವು ಫಿಂಗರ್ ಪ್ರಿಂಟಲ್ಲೇ ಆರಾಮಾಗಿ ಈ ಥರ ಜಡೆ ಹಾಕೋಬಹುದು. ಇವಾಗ ನನ್ನ ಹೇರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿ ಸ್ವಲ್ಪ ಹೇರ್ ಗ್ರೋತ್ ಆಗ್ತಾ ಇದೆ. ನೀವು ಲಾಸ್ಟ್ ಎಂಡ್ ನೋಡಿದ್ರೆ ಗೊತ್ತಾಗುತ್ತೆ, ಹಂಗಿದ್ದು ಮೇಲ್ಗಡೆ ಥಿಕ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಈ ಥರ ಆಗ್ತಾ ಇದೆ. ಸೊ ನೋಡೋಣ ಮುಂದೆ ಚೆನ್ನಾಗಾಗುತ್ತೆ. ನಾನು ಅದ್ರ ಬಗ್ಗೆ ತುಂಬ ಕೇರ್ ತೊಗೊಂಡಿದ್ದೀನಿ, ಅದರ ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಈ ಥರ ಕಾಣಿಸ್ತಾ ಇದೆ. ನಾರ್ಮಲ್ ಸಾಗರ್ ಜಡೆ ಹಾಕಿದ್ರೆ ಇದು ಉಲ್ಟಾ ಬರುತ್ತೆ, ಇದು ಒಳಗಡೆ ಹೋಗುತ್ತೆ, ಸೈಡಲ್ಲಿರೋ ಲೈನ್ಸ್ ಜಾಸ್ತಿ ಕಾಣಿಸುತ್ತೆ. ಇದು ಉಲ್ಟಾ. ಸೊ ನಿಮ್ಗೆ ಉಲ್ಟಾ ಜಡೆ ಹಾಕಕ್ಕೆ ಬಂದರೆ ಈಸಿಯಾಗಿ ಹಾಕೋಬೋದು. ಇದನ್ನು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಸ್ಟೈಲ್ ಮಾಡಿಕೊಂಡ್ರೆ ಆಯಿತು. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಕೂಡ ಟ್ರೈ ಮಾಡಿ ಬಂತಾ ಅಂತಲೂ ನನಗೆ ಕಮೆಂಟಲ್ಲಿ ತಿಳಿಸಿ. 1-2 ಸರಿ ಟ್ರೈ ಮಾಡಿ ಬರುತ್ತೆ. ಸೊ ನೀವು ಹೇರ್ ಸ್ಟೈಲ್ನ ಟ್ರೈ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಸಾಗರ್ದು ಸ್ಟೆಪ್ ಜಡೆ ಹೆಂಗೆ ಹಾಕೋದು ಈಸಿಯಾಗಿ, ಯಾವುದೇ ರೀತಿಯಾದಂತಹ ಟೋಲ್ ಯೂಸ್ ಮಾಡ್ತಾರೆ ನಮ್ಮ ಫಿಂಗರ್ನೇ ಹೆಂಗೆ ಈ ಸಾಗರ್ ಜಡೆ ಹಾಕೋಬೋದು ಅಂತ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಮತ್ತು 2 ಕಂಬೈನ್ ಮಾಡೋದು ಬೇಡ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಹೇರ್ ಸ್ಟೈಲ್ನ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಟ್ರೈ ಮಾಡಿ.